ಡಿ.ಕೆ. ಸುರೇಶ್ ಅವರು ಮತ್ತು ವಿನಯ್ ಕುಲಕರ್ಣಿ ಹೇಳ್ತಿದ್ದಾರೆ, ದಕ್ಷಿಣ ಭಾರತವನ್ನೇ ರಾಷ್ಟ್ರವಾಗಿ ನಾವು ಕೇಳ್ತೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರ ಭಾರತದ ಅಧ್ಯಕ್ಷರು, ದಕ್ಷಿಣ ಭಾರತದ ಅಧ್ಯಕ್ಷರು. ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಾಕತ್ತಿದ್ರೆ ಲೋಕಸಭೆಯಲ್ಲಿ ಭಾಷಣ ಹೊಡೆದಿದ್ರಿ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಇದು ಅಖಂಡ ಭಾರತ. ಇದು ಬರೀ ಭಾಷಣಿಕಿರೋದು ಮಾತಾ? ಇಬ್ಬರು ರಾಷ್ಟ್ರದ್ರೋಹಿಗಳು, ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ. ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳ್ತೀರ ಅಂತ ಹೇಳಿರಲ್ಲ, ಆ ಎರಡೂ ರಾಷ್ಟ್ರದ್ರೋಹಿಗಳನ್ನ ನಿಮಗೆ ತಾಕತ್ತಿದ್ರೆ ಪಕ್ಷದಿಂದ ಕಿತ್ತು ಬಿಸಾಕಿ, ಅವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಅಧ್ಯಕ್ಷ ಹೋಗೋದಲ್ಲೋ ಅಂತ. ನಿಮಗೆ ತಾಕತ್ತಿಲ್ಲ. ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿಟ್ಕೋಬೇಕು. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೇನೆ, ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಏನ್ ಅನ್ಕೊಂಡಿದ್ರಿ ದೇಶ ಅಂದ್ರೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.